ಹೆರಿಟೇಜ್ ಹಬ್ಬ, ಬೆಂಗಳೂರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ತೇಜಸ್ವಿ ಸೂರ್ಯ. ದೇಶದಲ್ಲೇ ಉತ್ತಮ ಹವಾಮಾನ ಹೊಂದಿರುವ ಉದ್ಯಾನ ನಗರಿ ಬೆಂಗಳೂರಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಕರೆ ನೀಡಿದ್ದಾರೆ. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ವಿಕಸನ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೆಂಗಳೂರು ಹೆರಿಟೇಜ್ ಹಬ್ಬಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗಾಳಿ, ಮಳೆ, ಬಿಸಿಲು ಸೇರಿದಂತೆ ಎಲ್ಲ ರೀತಿಯ ಹವಾಮಾನ ಸಮತೋಲನವಿರುವ ಬೆಂಗಳೂರು ನಗರ ನಮ್ಮ ಹೆಮ್ಮೆಯ ಊರು. ಮುಂದಿನ ಪೀಳಿಗೆಗೆ ಶುದ್ಧ ಪರಿಸರ ಉಳಿಸಿ ಹೋಗುವುದು ನಮ್ಮ ಜವಾಬ್ದಾರಿ ಎಂದು ಅಭಿಪ್ರಾಯಪಟ್ಟರು. ಪರಿಸರ ಮತ್ತು ಆರೋಗ್ಯ ಜಾಗೃತಿ ವಿಷಯದಲ್ಲಿ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ಕಾಳಜಿಗೆ ತೇಜಸ್ವಿ ಸೂರ್ಯ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಸಕರಾದ ಉದಯ ಗರುಡಾಚಾರ್, TS ಶರವಣ, ಹಿರಿಯ IPS ಅಧಿಕಾರಿ ಭಾಸ್ಕರ್ ರಾವ್, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ CA ಕಿಶೋರ್, ಗರುಡ ಪ್ರತಿಷ್ಠಾನದ ಅಧ್ಯಕ್ಷೆ ಮೇದಿನಿ ಗರುಡಾಚಾರ, BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ಅಧ್ಯಕ್ಷ ನಾರಾಯಣರಾವ್ ಮಾನೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮ್ಯಾರಥಾನ್ ಓಟ, ಯೋಗ ಪ್ರದರ್ಶನ, ಮಲ್ಲಕಂಬ, ಸೈಕ್ಲಿಂಗ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳ ಸಾವಿರಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾನು ಬಹಳ ಗೌರವಿಸುವಂಥ, ಪ್ರೀತಿಸುವಂಥ ನಾರಾಯಣರಾವ್ ಮಾನೆ ಸರು ಮತ್ತು BNM IT ವತಿಯಿಂದ ಈ ಬೆಂಗಳೂರು ಹಬ್ಬ ಕಾರ್ಯಕ್ರಮ ಆಯೋಜನೆ ಆಗಿದೆ. ನಾನು ಆ್ಯಸ್ ಅ ಯಂಗ್ ಸ್ಟೂಡೆಂಟ್ ಆ್ಯಕ್ಟಿವಿಸ್ಟ್ ಐ ವುಡ್ ಫ್ರೀಕ್ವೆಂಟ್ BNM. ಎಲ್ಲೇ ಬೇರೆ ಕಡೆ ಸಪೋರ್ಟ್ ಸಿಗದಲ್ಲೇ ಇದ್ದಾಗಲೂ ನಾರಾಯಣ್ ಸರ್ ಆಲ್ವೇಸ್ ಸ್ಟುಡ್ ಬಿಹೈಂಡ್ ಮೀ ಆ್ಯಂಡ್ ಸಪೋರ್ಟೆಡ್ ಮೀ ಫಾರ್ ಆಲ್ ಗುಡ್ ಕಾಸಸ್, ಎಸ್ಪೆಷಲಿ ದೋಸ್ ವಿಚ್ ಕನ್ಸರ್ನ್ ದ ಎನ್ವೈರನ್ಮೆಂಟ್. ಆಗಿಂದ ಅವರು ಸಂಡೇ ನೇಚರ್ ಕ್ಲಬ್ ಅಂತ ಒಂದು ಈವೆಂಟ್ ಮಾಡೋರು, ಟ್ರೆಕ್ ಕರ್ಕೊಂಡು ಹೋಗೋರು, ಮಕ್ಕಳಿಗೆ ಸ್ಪೆಷಲ್ಲಾಗಿ BNM ಅಲ್ಲಿ ಇಂಜಿನಿಯರಿಂಗ್ ಜೊತೆಗೆ ಡಿಗ್ರಿ ಜೊತೆಗೆ ಪರಿಸರದ ಬಗ್ಗೆ ಒಂದು ಕಾಳಜಿ ಉಂಟು ಮಾಡೋಕ್ಕೆ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋರು. ದಿಸ್ ಈಸ್ ಬೀನ್ ಹಿಸ್ ಲೈಫ್ ಲಾಂಗ್ ಕಮಿಟ್ಮೆಂಟ್. ಇವತ್ತು ನಿಮ್ಮೆಲ್ಲರೂ ಇವತ್ತು ಒಟ್ಟಿಗೆ ಸೇರಿಸಿ ರನ್, ಸೈಕಲ್, ಯೋಗ ಆ್ಯಂಡ್ ಥ್ರೂ ದ ಹೋಲ್ ಡೇ ಟುಡೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಿ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣವನ್ನು ಇಲ್ಲಿ ಅವರ ಇಡೀ ತಂಡ ಸೃಷ್ಟಿ ಮಾಡಿದ್ದಾರೆ. ಐ ವಿಶ್ ಹಿಮ್ ಆ್ಯಂಡ್ ದ ಹೋಲ್ BNM ಫ್ಯಾಮಿಲಿ ದ ವೆರಿ ಬೆಸ್ಟ್ ಫಾರ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ಆ್ಯಂಡ್ ಐ ಥ್ಯಾಂಕ್ ಹಿಮ್ ಫಾರ್ ಅಂಡರ್ಟೇಕಿಂಗ್ ದಿಸ್ ಎಕ್ಸಸೈಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ಸ್ಟ್ ಯಂಗ್ ಪೀಪಲ್. BNM ಅಲ್ಲಿ ಓದ್ತಾ ಇರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಐ ವಿಶ್ ಆಲ್ ಆಫ್ ಯು ಅ ವೆರಿ ಬ್ರೈಟ್ ಫ್ಯೂಚರ್. ಆ್ಯಸ್ ಯಂಗ್ ಇಂಡಿಯನ್ಸ್ ವಿ ಆರ್ ಆಲ್ living in one of the most interesting times where emerging technologies, geostrategic challenges, opportunities, we are facing something no civilization has faced something like this. No generation in the past has faced opportunities and challenges like how we are facing. This is truly wonderful time to be young and to be in India, and most importantly to be in Bengaluru to make use of all of these opportunities. ಇದನ್ನೆಲ್ಲ ಉಪಯೋಗಿಸ್ಕೊಳ್ಳೋಣಂತೆ ಲೆಟ್ ಅಸ್ ಬಿಲ್ಡ್ ಅ ಸ್ಟ್ರಾಂಗ್, ಪ್ರಾಸ್ಪರಸ್, ವೈಬ್ರೆಂಟ್ ಇಂಡಿಯಾ. ಆ ಹಾಡಲ್ಲಿ ಹೇಳ್ದಂಗೆ ಸುಜಲಾಂ ಸುಫಲಾಂ ಅನ್ನೋ ರೀತಿ ಲೆಟ್ ಅಸ್ ಪ್ರೊಟೆಕ್ಟ್ our ವಾಟರ್, our ಏರ್ ಕ್ವಾಲಿಟಿ, ಲೆಟ್ ಅಸ್ ಪ್ರೊಟೆಕ್ಟ್ our ನೇಚರ್. ಆ್ಯಂಡ್ ಬೆಂಗಳೂರನ್ನ ಈವನ್ yesterday, day before, if you would have seen, this is peak summer in so many parts of the country. ಬಟ್ ನಮ್ಮ ಬೆಂಗಳೂರಲ್ಲಿ ಈ ಥರ ಹೊರಗಡೆ ಔಟ್ಡೋರಲ್ಲಿ ಶಾಮಿಯಾನೂ ಇಲ್ದಲೇ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ದಟ್ ಈಸ್ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಬೆಂಗಳೂರು. ಇದನ್ನು ನಾವು ಕಾಪಾಡ್ಕೋಬೇಕು. ಈ ವೆದರ್ನ, ಈ ಕ್ಲೈಮೇಟ್ನ, ಇಲ್ಲಿನ ಗಾಳಿ, ನೀರು ಎಲ್ಲದನ್ನು, ಅದಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಇರಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನನಗೂ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾನೆ ಸರಿಗೆ ನಮಸ್ಕಾರಗಳನ್ನು ತಿಳಿಸಿ ಐ ಆಲ್ವೇಸ್ ಸೀಕ್ ಯುವರ್ ಬ್ಲೆಸ್ಸಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಶುಭೋದಯ. ಇಂದು ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ, ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ಯೋಗ ದಿವಸ ಸಂಭ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ಇಲ್ಲಿ ನ್ಯಾಷನಲ್ ಕಾಲೇಜ್ ಕ್ರೀಡಾಂಗಣದಲ್ಲಿ ಎಲ್ಲ ನಾವು ಸೇರಿದ್ದೇವೆ. ಬೆಳಗಿನ ಜಾವ 5 ಗಂಟೆಗೆ ಶಂಖನಾದದೊಂದಿಗೆ ಕಾರ್ಯಕ್ರಮ ಶುರುವಾಯಿತು. ಇದರ ನಂತರ ಗಂಗಾ ಆರತಿ ಕಾರ್ಯಕ್ರಮ ವಾರಣಾಸಿಯಿಂದ ಒಂದು 6 ಜನ ಪ್ರಖ್ಯಾತ ವಿದ್ವಾಂಸರು ಬಂದಿದ್ದಾರೆ.
ಅವರು ನಡೆಸ್ಕೊಟ್ರು. ಇದು ಮರೆಯಲಾರದ ದೃಶ್ಯ. ವಾರಣಾಸಿಯನ್ನೇ ಬೆಂಗಳೂರಿಗೆ ಕರೆತಂದ ಹಾಗೆ ಇತ್ತು. ಭಾಳ ಚೆನ್ನಾಗಿ ನಡೀತು. ಇದನ್ನು ನಾನು ತಾವೆಲ್ಲ ಒಂದು ಸಲ ನೋಡಬೇಕು ಅಂತ ಹೇಳಿ ನಾನು ಕಳೆಕಳೆಯಿಂದ ನಿಮ್ಮಲ್ಲಿ ಕೇಳ್ಕೊತೇನೆ. ನಮ್ಮ ದೇಶದ ಪರಂಪರೆ, ಇತಿಹಾಸ ಇದನ್ನು ತಿಳ್ಕೋಬೇಕು ಅಂತಂದರೆ ಗಂಗಾ ಆರತಿನ ನೋಡಲೇಬೇಕು. ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಇದು ನಂತರ 10K ಅಂದರೆ ಮ್ಯಾರಥಾನ್ ರೇಸ್ ನಡೀತು. ಇದರೊಳಗೆ ಸುಮಾರು ಒಂದು 6,500 ಜನ ಭಾಗವಹಿಸಿದ್ದಾರೆ. ತದನಂತರ ಒಂದು 5,000K ಅಂತ ಹೇಳ್ಬಿಟ್ಟು 5K ಅಂತ ಹೇಳ್ತೀವಿ, ಅಥವಾ 5,000 ಮೀಟ್ರದ ಓಡಾಟ ನಡೀತು. ಮ್ಯಾರಥಾನ್ ಅಂತ ಹೇಳ್ತೇವೆ ಅದಕ್ಕೆ. ಇದರಲ್ಲಿ ಸುಮಾರು ಒಂದು 3,500 ಜನ ಭಾಗವಹಿಸಿದ್ದಾರೆ. ಇದರ ನಂತರ ರನ್ ಫಾರ್ ಫನ್ ಅಂತ ಹೇಳಿ ಒಂದು ಕಾರ್ಯಕ್ರಮ. ಇದರಲ್ಲಿ ಇದು ಕಾಂಪಿಟೇಷನ್ ಇರಲಿಲ್ಲ, ಆದರೂ ಎಲ್ಲರೂ ಭಾಗವಹಿಸೋಕ್ಕೆ ಆಗದೇ ಇದ್ದವರು ಇದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಸೈಕಲ್ ಸ್ಟ್ರೀಟ್ ಅಂತ ಹೇಳಿ ನಾವು ಏನು ಕಾರ್ಯಕ್ರಮ ಮೂಡಿಸ್ಕೊಂಡಿದ್ದೀವೋ ಇದು ನಡೀತು. ಇದರೊಳಗೂ ಸುಮಾರು ಒಂದು 1,500 ಜನ ಸೈಕಲ್ನವರು ಮಾಡಿದ್ರು. ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾವೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಹಾಗೂ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ನವರು ಭಾಳ ಸಹಕಾರ ನೀಡಿ 0 ಟ್ರಾಫಿಕ್ ಝೋನ್ ಮಾಡಿಕೊಟ್ಟಿದ್ರು. ಭಾಳ ಚೆನ್ನಾಗಿ ನಡೀತು. ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು BNMITಯಿಂದ ನಾವು ಮಾಡ್ತಾ ಇದ್ದೇವೆ. ಈ ಸಲ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿ ಜನರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಷ್ಟೇ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆಯಿತು, ಯೋಗ ದಿನಾಚರಣೆ ಬರ್ತಾ ಇದೆ. ಅದರ ಸಂಯುಕ್ತ ಕಾರ್ಯಕ್ರಮ, ಒಟ್ಟಿಗೆ ಆಚರಣೆ ಮತ್ತು ಸಂಭ್ರಮ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ BNM ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ವಿಕಸನ ಫೌಂಡೇಶನ್ನು, ಅದ್ರ ಜೊತೆಗೆ ಇನ್ನಿತರ ಅನೇಕ ಸೇವಾ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ಬೆಂಗಳೂರು ಹೆರಿಟೇಜ್ ಹಬ್ಬ ಅಂತಕ್ಕಂಥ ಒಂದು ಸಂಭ್ರಮದ ಆಚರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಾ. ಬೆಳಗಾಗೆದ್ದು ಗಂಗಾರತಿ ಆಯಿತು, ವಾಕಥಾನು, ಸೈಕ್ಲಥಾನು, ಮ್ಯಾರಥಾನು, ಹೀಗೆ ಅನೇಕ ವಿಧವಾದಂಥ ಒಂದು ಒಳ್ಳೆ ಕಾರ್ಯ ಚಟುವಟಿಕೆಗಳು ಇವತ್ತು ದಿವಸ ಆಗ್ತಾಯಿದೆ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇತಿ ಪ್ರಕೀರ್ತಿತಃ ಅಂತ. ಎಲ್ಲ ಶರೀರದ ಅವಯವಗಳಿಗೆ ತನ್ನದಾದಂತಹ ಕಾರ್ಯ ಚಟುವಟಿಕೆಗಳನ್ನ ಪ್ರತಿನಿತ್ಯ ದೈನಂದಿನ ಹಂತದಲ್ಲಿ ಕೊಟ್ಟಾಗ ಸ್ವಸ್ಥ ಸಂರಕ್ಷಣೆ, ದೇಹ ಸಂರಕ್ಷಣೆಗೆ ಅದು ಮೂಲಭೂತವಾದದ್ದು. ಮನುಷ್ಯನ ಮನಸ್ಸು ವಿಕಸನ ಆಗಬೇಕು ಅಂದರೆ ಶರೀರ ಚೆನ್ನಾಗಿ ದಣಿಬೇಕು ಅಂತಕ್ಕಂಥ ಮಾತಿದೆ. ಈ ಎರಡೂ ದೃಷ್ಟಿಕೋನದಲ್ಲಿ ಈ ಬೆಂಗಳೂರು ಸಾಂಸ್ಕೃತಿಕ ಹೆರಿಟೇಜ್ ಹಬ್ಬ ಏನಾಗ್ತಾ ಇದೆ ಅದನ್ನು ಕಣ್ತುಂಬಿಸ್ಕೊಳ್ಳೋಣ, ಸಂಭ್ರಮಿಸೋಣ. ಆಮೇಲೆ ಈ BNMIT ಸಂಸ್ಥೆ ಏನು ಈ ಥರ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡ್ತದೆ, ಅದ್ರ ಜೊತೆಗೆ ಕೈ ಜೋಡಿಸೋಣ. ಅನೇಕ ವರ್ಷಗಳು ಮುಂದಿನ ಪೀಳಿಗೆ ಕೂಡ ಈ ಸ್ಪಷ್ಟ, ಸುಂದರ, ಸುಮಧುರ ಸಂದೇಶವನ್ನು ಸ್ಮರಣಿಕೆಯನ್ನಾಗಿಟ್ಕೊಂಡು ಇದನ್ನು ದಾಟಿಸ್ತಕ್ಕಂತಹ ಜವಾಬ್ದಾರಿ ನನ್ನದು, ಅರ್ಥಾತ್ ನಮ್ಮದು, ಅಂದರೆ ನಮ್ಮೆಲ್ಲರದಾಗಿದೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ.